Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬಹಳ ಹೆಮ್ಮೆ ನಮಗೆ ಇವತ್ತು ಒಬ್ಬ ಅಧಿಕಾರಿಯಾಗಿ ಒಕ್ಕಲಿಗ ಫಸ್ಟ್ ಸರ್ಕಲ್ MSMEಗಳಿಗೆ ಆದ್ಯತೆ ಕೊಡಬೇಕು, ನಮ್ಮ ಒಕ್ಕಲಿಗ ಮಕ್ಕಳನ್ನ ಮುಂದಿನ ಜನರೇಷನ್ ಅನ್ನ ಬೆಳೆಸಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಈ ಒಂದು ಫಸ್ಟ್ ಸರ್ಕಲ್ ಉದ್ಯಮಿಗಳಿಗೆ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಜಯರಾಮ್ ರಾಯ್ಕರ್ ಅವರೇ, ಇದರ ಅಧ್ಯಕ್ಷರಾಗಿರುವಂಥ ಮುನಿರಾಜ್ ಅವರೇ, ಬಾಲಕೃಷ್ಣ ಅವರೇ, VC ಆದಂಥ ಸುರೇಶ್ ಅವರೇ, ಡಾಕ್ಟರ್ ನಾಗೇಶ್ ಅವರೇ, ಹೇಮಲತಾ ಗೋಪಾಲಯ್ಯನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಬೇರೆ ಬೇರೆ ಕ್ಷೇತ್ರಗಳಿಂದ ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂಥ ಎಲ್ಲ ಹಿರಿಯರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಹೆಸರನ್ನ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ಈ ಸಂಜೆ ವೆಂಕಟೇಶ್ ಅವರು ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಎಲ್ಲ ಹಿರಿಯರು ಇಲ್ಲಿ ಕೂತಿದ್ದಾರೆ. ಉದ್ಯಮಿ ಬಂಧುಗಳೇ, ನನ್ನೆಲ್ಲ ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ಒಕ್ಕಲಿಗ ಸಮಾಜ ಒಂದು ಶಕ್ತಿಯುತ ಸಮಾಜ. ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಶಾಸಕಿಯಾದಂಥ ಸಂದರ್ಭದಲ್ಲಿ ಮತ್ತು ಈಗ MP ಆಗಿ ಎಲ್ಲಿ ಒಕ್ಕಲಿಗರ ಮೆಜಾರಿಟಿ ಇದೆ ಆ ಭಾಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿ ನಾನು ಒಂದನ್ನ ಗುರುತಿಸಿರುವಂಥದ್ದಂದ್ರೆ, ಒಂದು ಕಾಲದಲ್ಲಿ ಒಕ್ಕಲಿಗರು ಈ ಭಾಗದಲ್ಲಿ ಲ್ಯಾಂಡ್ ಲಾರ್ಡ್ಸ್, ಬಹಳ ದೊಡ್ಡ ಪ್ರಮಾಣದ ಜಮೀನು ನಮ್ಮ ಕೈಯಲ್ಲಿತ್ತು. ಆದರೆ ನಿಧಾನಕ್ಕೆ ಅದನ್ನ ಕರಗಿಸ್ಕೊಂಡಿದ್ದೀವಿ. ಯಾವುದೇ ಊರಿಗೆ ಹೋದಾಗ ಜೋಡಿದಾರರು ಸಿಗ್ತಾರೆ. ಬಹಳ ವರ್ಷಗಳಿಂದ ಇಲ್ಲೇ ವಾಸ ಇದ್ದಂಥ ಸ್ಥಳೀಯರು ಸಿಗ್ತಾರೆ. ಇವತ್ತು ಅವರೆಲ್ಲರ ಜಮೀನು ಬೇರೆ ಬೇರೆಯವರ ಪಾಲಾಗಿದೆ. ಬೇರೆ ಬೇರೆ ಕಾರಣಕ್ಕೆ ನಾವು ಮಾರ್ಕೊಂಡಿದ್ದೀವಿ. ಬಹಳ ಕಡಿಮೆ ಪ್ರಮಾಣದ ಜಮೀನನ್ನು ನಾವು ಇಟ್ಕೊಂಡಿದ್ದೀವಿ. ಈಗಿರುವಂಥ ಹುಡುಗರಿಗೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಕೈಯಲ್ಲಿರುವಂಥದ್ದನ್ನ ದಯಮಾಡಿ ಕಳ್ಕೋಬೇಡಿ ಅಂತ. ಈ ಜಮೀನು ಎಲ್ಲವೂ ಕೂಡ ನಮ್ಮ ಹಿರಿಯರು ಮಾಡಿರುವಂಥದ್ದು. ಮಕ್ಕಳಿಗೆ ಅದನ್ನು ಬೆಳೆಸುವ ಅಧಿಕಾರ ಇದೆಯೇ ಹೊರತು ಕಳ್ಕೊಳ್ಳುವ ಅಧಿಕಾರ ಇಲ್ಲ. ಅದಕ್ಕಾಗಿ ಮೊದಲು ನಮ್ಮ ಸಮಾಜದ ಬಂಧುಗಳು ನಮ್ಮ ಕೈಯಲ್ಲಿ ಇಲ್ಲಿ ಸುತ್ತಮುತ್ತಿನ ಊರುಗಳಲ್ಲಿ, ಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ, ಅದು ಬ್ಯಾಟರಾಯನಪುರದ ಕ್ಷೇತ್ರ ಇರ್ಬೋದು, ಯಶವಂತಪುರ ಇರ್ಬೋದು, KR ಪುರಂ ಇರ್ಬೋದು, ಮಹದೇವಪುರದ ಕೆಲವು ಭಾಗ ಇರ್ಬೋದು, ಹಾಗೇನೆ ಈಗೇನೋ GBAಗೆ ಸೇರ್ಪಡೆ ಆಗಿದೆ ಅಂತ ಎಲ್ಲ ಭಾಗದಲ್ಲಿರುವಂಥ ನಮ್ಮ ಬಂಧುಗಳು ನಮ್ಮ ಜಮೀನನ್ನ ಉಳಿಸ್ಕೊಳ್ಳುವಂಥ ಖಾತ್ರಿಯನ್ನ ಮೊದಲು ಮಾಡ್ಕೋಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಮಾಡ್ತಾ ಇದ್ದೀನಿ. ಇವತ್ತು ಉದ್ಯಮಿಗಳು, ಇಲ್ಲಿ ಯಾರು ಉದ್ಯಮಿಗಳಿದ್ದಾರೆ, ನಮ್ಮ ದೇಶದಲ್ಲಿ ಬೆಳೆಯುತ್ತಿರುವಂಥ ಕ್ಷೇತ್ರ ಯಾವುದು ಅಂತಂದ್ರೆ ಅದು MSME. ಇವತ್ತಿಗೆ ಕೂಡ ದೇಶದಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವ ಕ್ಷೇತ್ರ ಅದು ಕೃಷಿನೇ. ಸುಮಾರು ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 55% ಹೆಚ್ಚು ಉದ್ಯೋಗಸ್ಥರು, ಅಂದ್ರೆ ಉದ್ಯೋಗ ಕೊಡುವಂತ ಕ್ಷೇತ್ರ ಅದು ಕೃಷಿ. ಅದರ ನಂತರದ ಕ್ಷೇತ್ರ ಯಾವುದು ಅಂತಂದ್ರೆ ಅದು MSME. ಈ ದೇಶದಲ್ಲಿ ಸುಮಾರು 33 ಕೋಟಿ ಜನಕ್ಕೆ MSMEಗಳು ಉದ್ಯೋಗ ಕೊಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾರು ಉದ್ಯಮಿಗಳಾಗಿದ್ದೀರಿ, ನೀವು ಒಬ್ಬರೇ ಆಗಿಲ್ಲ, ನಿಮ್ಮ ಜೊತೆ 4-5 ಜನ ಕೆಲಸ ಮಾಡ್ತಾರೆ, 8-10 ಜನ ಕೆಲಸ ಮಾಡ್ತಾರೆ, ಕೆಲವು ದೊಡ್ಡದ್ರಲ್ಲಿ ಇನ್ನೂ ಜಾಸ್ತಿ ಜನ ಕೆಲಸ ಮಾಡ್ತಾರೆ. ಅವರೇ ಕೊಟ್ಟಿರುವಂತ ವರದಿ ಪ್ರಕಾರ, ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 2-3 ವರ್ಷಗಳಲ್ಲಿ ನಾವು ಉದ್ಯಮ ಪೋರ್ಟಲ್ ಅನ್ನ ಶುರು ಮಾಡಿದೀವಿ. ಇಲ್ಲಿ ಎಷ್ಟು ಜನ ಹೊಸದಾಗಿ ಅಥವಾ ಹಳೆ ಉದ್ಯಮಿಗಳಿದ್ದಾರೆ, ನೀವು ಉದ್ಯಮ ಪೋರ್ಟಲ್ಗೆ ಬಂದಿರ್ಬೋದು, ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಆ ಉದ್ಯಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. ಅದು ನಮ್ಮ ಇಲಾಖೆಯ MSMEಯ ಕೆಳಗೆ ಉದ್ಯಮ ಪೋರ್ಟಲ್ ಇದೆ. ಇಲ್ಲಿ ತನಕ ಸುಮಾರು 7,40,00,000 ಜನ ಉದ್ಯಮ ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. 7.4 crores. ಇದರಲ್ಲಿ ಲಘು ಉದ್ಯಮಿದಾರರು ಜಾಸ್ತಿ. ಜಯರಾಮ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು,
ಇವರು ಜಾಸ್ತಿ ಇರುವಂಥದ್ದು. ಅಂದರೆ ಸುಮಾರು 70%ಕ್ಕಿಂತಲೂ ಹೆಚ್ಚು ಭಾಗ ಅದು ಸಣ್ಣ ಉದ್ದಿಮೆದಾರರು. ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಉದ್ದಿಮೆದಾರರು ಯಾರಿದ್ದಾರೆ ಅವರು ಇದರಲ್ಲಿ ಇದ್ದಾರೆ. ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ MSMEಗಳಿಂದ ಇವತ್ತು ಆಗ್ತಾ ಇದೆ. GDPಗೆ ಸುಮಾರು 30% ನಿಮ್ಮ ಕೊಡುಗೆ ಇದೆ. ಕೃಷಿ ನಮ್ದು ಬಹಳ ದೊಡ್ಡ ಉದ್ಯಮ ಆದ್ರೂ ಕೂಡ GDPಗೆ ನಮ್ಮ ಕೊಡುಗೆ ಇರೋದು ಕೇವಲ 18%, 19%. ಯಾವತ್ತೋ ಒಂದು ಕಾಲದಲ್ಲಿ ಅದು 20%ವನ್ನ ದಾಟಿತ್ತು. ಆದ್ರೆ MSMEಗೆ ಇವತ್ತು MSME ಇಂದ ನಾವು ದೇಶದ GDPಗೆ ಸುಮಾರು 30% ಕೊಡುಗೆಯನ್ನ ಕೊಡ್ತಾ ಇದ್ದೀವಿ. ಟೋಟಲ್ ದೇಶದ ಎಕ್ಸ್ಪೋರ್ಟ್ ಅಲ್ಲಿ ಸುಮಾರು 40% MSMEಗಳಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹೊರದೇಶಗಳಿಗೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದು ಫುಡ್ ಪ್ರೊಸೆಸಿಂಗ್ ಇಂದ ಹಿಡಿದು ಚಂದ್ರಯಾನ ತನಕ ನಮ್ಮ ಉದ್ದಿಮೆದಾರರು ಇದ್ದಾರೆ. ಇವತ್ತು ಚಂದ್ರಯಾನಕ್ಕೆ ಕೂಡ ಸ್ಮಾಲ್ ಮೆಕ್ಯಾನಿಕಲ್ ಪಾರ್ಟಿಕಲ್ಸ್ ಅದು MSMEಗಳಿಂದ ಹೋಗಿದೆ. ಏರೋಸ್ಪೇಸ್ಗೆ ಹೋಗ್ತಿದೆ, ರೋಬೋಟಿಕ್ಸ್ಗೆ ಹೋಗ್ತಿದೆ, ಕಂಪ್ಯೂಟರ್ಗೆ ಹೋಗ್ತಾ ಇದೆ, ಡಿಜಿಟಲ್ ಟೆಕ್ನಾಲಜಿಗೆ ಹೋಗ್ತಾ ಇದೆ. ಈ ರೀತಿ ಬಹಳ ದೊಡ್ಡ ಪ್ರಮಾಣದ ಒಂದು ಎಕ್ಸ್ಪೋರ್ಟ್ MSMEಗಳಿಂದ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು MSMEಗಳನ್ನ ಬೆಳೆಸುವಂತ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾವೆ. ಯಾಕೆಂದ್ರೆ ಪ್ರಧಾನಿಯವರ ಸಂಕಲ್ಪ ಇರುವಂಥದ್ದು, ಭವಿಷ್ಯದ ಉದ್ಯಮ ಇರುವಂಥದ್ದು MSMEಗಳ ಕೈಯಲ್ಲಿ. ಮತ್ತೆ ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಸಾಧ್ಯ ಆಗೋದಾದ್ರೆ ಅದು ಯಾವಾಗ ದೊಡ್ಡ ಇಂಡಸ್ಟ್ರಿ ನಾವೆಲ್ಲ ನೋಡಿದೀವಿ. ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಬಹಳ ದೊಡ್ಡ ಇಂಡಸ್ಟ್ರಿಗಳಿಗೆ ನಾವು ಆದ್ಯತೆ ಕೊಟ್ವಿ. ನಮ್ದೇ ರಾಜ್ಯದಲ್ಲಿದ್ದಂತ ಹಲವಾರು ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ. ಅದು HMT ಇರ್ಬೋದು, NGF ಇರ್ಬೋದು. ಬಹಳ ದೊಡ್ಡ ಪ್ರಮಾಣದ ಹಣವನ್ನ ದೇಶದಲ್ಲಿ ನಾವು ಅದಕ್ಕೆ ತೊಡಗಿಸಿದ್ವಿ. ಅದೇ ಬಿಳಿ ಆನೆಗಳಾದವು. ಬಹಳ ದೊಡ್ಡ ಪ್ರಮಾಣದ ಹಣ ಕೊಟ್ಟರು ಕೂಡ ಕೊನೆಯಲ್ಲಿ ಅದು ಲಾಸಿಗೆ ಬಂತು, ಮುಚ್ಚೋದು. ಆದ್ರೆ ದೇಶದ ಕೈ ಹಿಡಿದಿರುವಂತದ್ದು ಕೃಷಿ ಮತ್ತು MSMEಗಳು ಮಾತ್ರ. ಅದಕ್ಕಾಗಿ ಇವತ್ತು ಎಕ್ಸ್ಪೋರ್ಟ್ ಅಲ್ಲಿ ಇಷ್ಟೊಂದು ದೊಡ್ಡ ಪಾತ್ರ MSMEಗಳು ಈ ದೇಶದಲ್ಲಿ ಇದೆ. ಕೇಂದ್ರ ಸರ್ಕಾರ ಇವತ್ತು ಮತ್ತು ರಾಜ್ಯ ಸರ್ಕಾರಗಳು MSMEಗೆ ಆದ್ಯತೆ ಕೊಡೋದಕ್ಕೆ ಹಲವಾರು ಯೋಜನೆಯನ್ನ ಮಾಡಿದೆ. ಅದಕ್ಕೆ ಹಲವಾರು ಯೋಜನೆಗಳು ಇಲ್ಲಿರುವಂತ ಉದ್ಯಮಿಗಳಿಗೆ ಕೂಡ ಗೊತ್ತಿರಬಹುದು. PMEGP ಅನ್ನುವಂಥ ಯೋಜನೆ ಇದೆ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮು. ಇದು ಕೇವಲ MSMEಗೆ ಮಾತ್ರ ಇದೆ. ಯಾಕಂದ್ರೆ MSMEಯಲ್ಲಿ ಉದ್ಯೋಗವನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನ ನಾವು ಆದ್ಯತೆ ಕೊಟ್ಟು ಸುಮಾರು 10.25 ಲಕ್ಷ ಈ ರೀತಿಯ ಸ್ಮಾಲ್ ಇಂಡಸ್ಟ್ರಿಗಳಿಗೆ ನಾವು ಸಹಾಯವನ್ನ ಮಾಡಿದೀವಿ. ಅಂದ್ರೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. ಎಷ್ಟು ಸಬ್ಸಿಡಿ ಇದೆ ಅಂದ್ರೆ ಜನರಲ್ ಪಬ್ಲಿಕ್ಗೆ 25%, ಮಹಿಳೆಯರಿಗೆ 35% ಸಬ್ಸಿಡಿ ಇದೆ. ನೀವು 1 ಕೋಟಿಯ ಉದ್ಯಮವನ್ನ ಶುರು ಮಾಡಿದ್ರೆ 35 ಲಕ್ಷ ನಿಮ್ಗೆ ಸಬ್ಸಿಡಿಯಾಗಿ ಸಿಗುತ್ತೆ. ಮತ್ತು ನಾವು ಬ್ಯಾಂಕಿಂದ ಕೂಡ ಗ್ಯಾರಂಟಿಗಳನ್ನ ಕೊಡಿಸ್ತೀವಿ. ಸ್ಫೂರ್ತಿ ಯೋಜನೆ ಇತ್ತು, ಅದು ಆಲ್ಮೋಸ್ಟ್ ಇವಾಗ ಮುಗಿತಾ ಬಂದಿದೆ. ಕ್ಲಸ್ಟರ್ ಯೋಜನೆ ಈಗಲೂ ನಡೀತಾ ಇದೆ. ಕ್ಲಸ್ಟರ್ ಅಂದ್ರೆ ಏನು? ಒಂದೇ ತರದ ಉದ್ಯಮಿಗಳು ಒಂದು ಭಾಗದಲ್ಲಿದ್ದಾರೆ ಅಂತಂದ್ರೆ ಅದು ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಅದು ಮೆಕ್ಯಾನಿಕಲ್ ಇರ್ಬೋದು, ಅದು ಪಿನ್ನದಲ್ಲಿ ಇರುವಂತ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಬೇರೆ ಯಾವುದೋ ಜಾಗದಲ್ಲಿ ನೀವು ಶುರು ಮಾಡ್ತೀರಿ ಅಥವಾ ಅಂತಂದ್ರೆ ಅದಕ್ಕೆ ಕ್ಲಸ್ಟರ್ ಯೋಜನೆ ಅಂತಾರೆ. 30 ಜನ, 50 ಜನ, 100 ಜನ, 150 ಜನ ಒಟ್ಟು ಸೇರಿ ಒಂದೇ ಪ್ರಕಾರದ ಉದ್ದಿಮೆಯನ್ನು ಮಾಡ್ತಿದೀವಿ ಅಂತಂದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಆದ್ಯತೆ ಕೊಡುತ್ತೆ. ಹಣಕಾಸಿನ ನೆರವು ಕೊಡುತ್ತೆ, ಸಾಲ ಸೌಲಭ್ಯವನ್ನ ಕೊಡಿಸುತ್ತೆ. ಈ ರೀತಿಯ ಯೋಜನೆಗಳನ್ನ ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಹಲವಾರು ರೀತಿಯ ಪ್ರೋಗ್ರಾಮ್ಗಳು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತೆ. ಇವತ್ತು ಬರುವಂತ ನಮ್ಮ ಒಕ್ಕಲಿಗ ಎಂಜಿನಿಯರ್ಸ್ಗೆ ಮತ್ತು ಗ್ರಾಜುಯೇಟ್ಸ್ಗೆ ನನ್ನ ವಿನಂತಿ ಇರುವಂತದ್ದು, ಯಾವ ಉದ್ಯಮವನ್ನ ನಾವು ಶುರು ಮಾಡಬೇಕು ಈ ಅಧ್ಯಯನವನ್ನ ನಾವು ಮೊದಲು ಮಾಡಬೇಕು. ಫಸ್ಟ್ ಸರ್ಕಲ್ನ ಈ ಸಂಘಟಕ ಟೀಮಿಗೆ ನನ್ನ ವಿನಂತಿ ಇದೆ, ದಯಮಾಡಿ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಬರುವಂತ ಫ್ಯೂಚರಿಸ್ಟಿಕ್ ಉದ್ಯಮಗಳು ಯಾವುದು. ಕೋವಿಡ್ನ ಸಂದರ್ಭದಲ್ಲಿ ನಾನು ಫುಡ್ ಪ್ರೊಸೆಸಿಂಗ್ ಮತ್ತು ಕೃಷಿ ಮಂತ್ರಿ ಇದ್ದೆ. ವರ್ಲ್ಡ್ ಅಲ್ಲಿ ಯಾವುದು ನಡೀತಾ ಇತ್ತು? ಬಹಳಷ್ಟು ಜನ ಯಾರು ಇಲ್ಲಿ ಉದ್ಯಮಿಗಳಿದ್ದಾರೆ, ನಿಮ್ಮೆಲ್ಲ ಉದ್ಯಮ ಬಂದಾಗಿತ್ತು ಕೋವಿಡ್ನ ಸಂದರ್ಭದಲ್ಲಿ. ಆದ್ರೆ 3-4 ಇಂಡಸ್ಟ್ರಿಗಳು ಕಂಟಿನ್ಯೂಸ್ ನಡೀತಿದ್ವು. ಒಂದು ಫಾರ್ಮಾಸ್ಯೂಟಿಕಲ್ಸ್, ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಮತ್ತು ಫುಡ್ಗೆ ಸಂಬಂಧಪಟ್ಟಿದ್ದು, ಫುಡ್ ಪ್ರೊಸೆಸಿಂಗ್ ಇದು ನಡೀತಿತ್ತು. ನಾನು ಫುಡ್ ಪ್ರೊಸೆಸಿಂಗ್ ಮಂತ್ರಿ ಇರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದಿಂದ ನಮ್ಗೆ ಡಿಮಾಂಡ್ ಬರ್ತಿತ್ತು, ನಮ್ಗೆ ರೆಡಿ ಟು ಕುಕ್, ರೆಡಿ ಟು ಈಟ್ ಕಳಿಸಿ ಅಂತ ಹೇಳಿ.
ಆದ್ರೆ ನಾವು ಕಳ್ಸಕ್ಕಾಗಿಲ್ಲ. ಅವರು ಎಷ್ಟು ಡಿಮಾಂಡ್ ಇಟ್ಟಿದ್ರು ಮಿಡ್ಲ್ ಈಸ್ಟ್ ಇಂದ, ಯುರೋಪಿಯನ್ ಕಂಟ್ರೀಸ್ ಇಂದ, ಅಮೆರಿಕದಿಂದ ಅಥವಾ ಬೇರೆ ಬೇರೆ ದೇಶದಿಂದ, ಏಷ್ಯನ್ ಕಂಟ್ರೀಸ್ ಇಂದ ಎಷ್ಟು ಡಿಮಾಂಡ್ ಇತ್ತು ಅಷ್ಟನ್ನು ನಾವು ಕಳ್ಸಕ್ಕಾಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸ್ಪೆಸಿಫಿಕೇಶನೇ ಇಲ್ಲ. ನಾವು ಫುಡ್ ಪ್ರೊಸೆಸಿಂಗ್ ಮಾಡ್ತೀವಿ, ನಮ್ಮ ಹಳ್ಳಿಯಲ್ಲಿ ಹಲವಾರು ರೀತಿಯ ಫುಡ್ ಪ್ರೊಸೆಸಿಂಗ್ ಅನ್ನ ನಮ್ಮ ಸ್ತ್ರೀ ಶಕ್ತಿ ಸಂಘಗಳು, ಸಣ್ಣ ಸಣ್ಣ ಉದ್ದಿಮೆದಾರರು ಮಾಡ್ತೀವಿ. ಆದ್ರೆ ಅದರಲ್ಲಿ ಸ್ಪೆಸಿಫಿಕೇಶನ್ ಎಲ್ಲಿದೆ? ಎಕ್ಸ್ಪೋರ್ಟ್ ಕ್ವಾಲಿಟಿ ನಾವು ಮಾಡ್ತೀವಾ? ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಯಾವಾಗ ಯಾವುದು ಡಿಮಾಂಡ್ಗೆ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಇದು ಡಿಮಾಂಡ್ಗೆ ಬಂತು. ಫಾರ್ಮಸ್ಯೂಟಿಕಲ್ಸ್, ಹೆಲ್ತ್ ಇಂಡಸ್ಟ್ರಿ ಮತ್ತು ಫುಡ್ ಪ್ರೊಸೆಸಿಂಗ್ ಡಿಮಾಂಡ್ಗೆ ಬಂತು. ಆದ್ರೆ ಎಕ್ಸ್ಪೋರ್ಟ್ ಮಾಡುವ ಹಂತಕ್ಕೆ ನಮ್ಮ ಇಂಡಸ್ಟ್ರಿಯನ್ನ ನಾವು ಅಪ್ಗ್ರೇಡೇಷನ್ ಮಾಡಿದೀವ? ಆ ರೀತಿಯ ಉತ್ಪಾದನೆಯನ್ನು ನಾವು ಮಾಡ್ತಿದೀವ? ಅದು ಮೆಕ್ಯಾನಿಕಲ್ ಇರ್ಬೋದು, ಅದು ಎಂಜಿನಿಯರಿಂಗ್ ಇರ್ಬೋದು, ಅದು ರೊಬೋಟಿಕ್ಸ್ ಇರ್ಬೋದು, ಅದು ಯಾವುದೇ ಇರ್ಬೋದು. ನಾವು ಆ ಮಟ್ಟಕ್ಕೆ ಬೆಳೆಯುವಂತ ಒಂದು ಇಂಡಸ್ಟ್ರಿದಾರರು ಆಗ್ಬೇಕು ಅನ್ನುವಂತ ನನ್ನ ವಿನಂತಿ ಇದೆ. ನೀವು ಯಾರಾದ್ರೂ ಫುಡ್ ಪ್ರೊಸೆಸಿಂಗ್ ಮಾಡ್ತಾ ಇದ್ರೆ, ಟೆಕ್ಸ್ಟೈಲ್ಸ್ ಅಲ್ಲಿ ಇಲ್ಲಿದ್ರೆ, ಇಲ್ಲಿ ಕಾಣ್ತಾ ಇತ್ತು ನಾನು ಬರುವ ಸಂದರ್ಭದಲ್ಲಿ ಟೆಕ್ಸ್ಟೈಲ್ಸ್. ಇವತ್ತು ಟೆಕ್ಸ್ಟೈಲ್ಸ್ಗೆ, ಡಿಸೈನಿಂಗು ಮತ್ತು ಖಾದಿಗೆ ಬಹಳ ದೊಡ್ಡ ಪ್ರಮಾಣದ ಡಿಮಾಂಡ್ ವರ್ಲ್ಡ್ ಅಲ್ಲಿ ಇದೆ. ಖಾದಿ ಎಲ್ಲಾ ದೇಶಗಳಿಂದ ಡಿಮಾಂಡ್ ಇದೆ. ಆದ್ರೆ ನಾವು ಆ ಮಟ್ಟದಲ್ಲಿ ಅದನ್ನ ಬೆಳೆಸಿ ಮಾಡಕ್ಕೆ ಸಾಧ್ಯ ಆಗಿದೆಯಾ? ಯಾವ ದೇಶಕ್ಕೆ ಇವತ್ತು ನಾವು ನಮ್ಮ ಇಲಾಖೆಯಲ್ಲಿ ಒಂದು ಪಟ್ಟಿ ಮಾಡ್ತಾ ಇದ್ದೀವಿ, ಯಾವ ದೇಶಕ್ಕೆ ಯಾವುದು ಬೇಕು, ಆ ಡಿಮಾಂಡಿನ ಆಧಾರದಲ್ಲಿ ನಾವು ಆ ದೇಶಕ್ಕೆ ಎಕ್ಸ್ಪೋರ್ಟ್ ಅನ್ನ ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ಒಕ್ಕಲಿಗ ಸಮಾಜದ ಯಾರು ಇಂಡಸ್ಟ್ರಿ ಬರುವಂತ ಎಂಟರ್ಪ್ರಿನರ್ಸ್ ಇದ್ದೀರಿ, ನೀವು ಫ್ಯೂಚರಿಸ್ಟಿಕ್ ಎಂಟರ್ಪ್ರಿನರ್ಸ್ ಆಗೋರಿದ್ದೀವಿ. ನಮ್ಮ ಮಕ್ಳು ಯಾರದ ಕೈಯಲ್ಲಿ ಎಂಜಿನಿಯರಿಂಗ್ ಒಂದು ಕಾಲ ಇತ್ತು. ನಾವೆಲ್ಲ ಚಿಕ್ಕದಿರುವಾಗ ಸಿವಿಲ್ ಇಂಜಿನಿಯರಿಂಗ್ಗೆ ಬಹಳ ಡಿಮಾಂಡು. ಎಲ್ಲಾ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇತ್ತು. ಆಮೇಲೆ ಅದು ಬಂದಾಯ್ತು. ಇವತ್ತು ಸಿವಿಲ್ ಇಂಜಿನಿಯರಿಂಗ್ ಯಾರು ಹೋಗಲ್ಲ. ಅದಾದ್ಮೇಲೆ ಮೆಕ್ಯಾನಿಕಲ್ ಶುರು ಆಯ್ತು, ಅದು ಹೋಯ್ತು. ಕಳೆದ 10 ವರ್ಷದಿಂದ ಯಾವ ನೋಡ್ತಾ ಇದೀವಿ ನಾವು? ಸಾಫ್ಟ್ವೇರ್ಗೆ ಇಷ್ಟೊಂದು ದೊಡ್ಡ ಡಿಮಾಂಡ್ ಬಂತು. ಆದ್ರೆ ಇವತ್ತು ನಮ್ಮ ಮಕ್ಕಳು ಯಾರು ಈಗ PUC +2 ಅಲ್ಲಿ ಇರುವವರನ್ನು ಕೇಳಿ ಯಾವ್ದು ಓದ್ಬೇಕಂದ್ರೆ AI ಓದ್ಬೇಕು, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್ ಇಂಥದ್ದು ಓದ್ಬೇಕು. ಅಂದ್ರೆ ಮಕ್ಕಳು ಯಾವ್ದನ್ನು ಓದ್ತಾರೆ ಅದರ ಆಧಾರದಲ್ಲಿ ಇವತ್ತು ಡಿಮಾಂಡ್ ಜಾಸ್ತಿ ಆಗುತ್ತೆ. ಅದು ಬರುವಂತ ಟೆಕ್ನಾಲಜಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮ್ಮ ಫ್ಯೂಚರಿಸ್ಟ್ ಟೆಕ್ನಾಲಜಿ ಯಾವುದು? AI ಟೆಕ್ನಾಲಜಿ, ರೊಬೋಟಿಕ್ಸ್, ಏರೋಸ್ಪೇಸ್, ಡಿಫೆನ್ಸ್. ಈ 4ಕ್ಕೆ ಬರುವಂತಹ ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಡಿಮಾಂಡ್ ಬರುವಂತದಿದೆ. ಅದಕ್ಕಾಗಿ ಯಾರಾದ್ರೂ ಬಿಸ್ನೆಸ್ ಶುರು ಮಾಡ್ತೀರಿ, ಯಾರಾದ್ರೂ ಇಂಡಸ್ಟ್ರಿ ಶುರು ಮಾಡ್ತೀರಿ ಅಂದ್ರೆ ಇದನ್ನ ಕಲ್ಪನೆಯಲ್ಲಿ ಇಟ್ಕೊಂಡು, ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಶುರು ಮಾಡುವಂತ ಅಗತ್ಯ ಇದೆ ಅಂತ ತುಂಬಾ ಸರಿ ಅನ್ಸುತ್ತೆ. ಫುಡ್ ಪ್ರೊಸೆಸಿಂಗ್ ಯಾವಾಗ್ಲೂ ಇರುತ್ತೆ, ಫಾರ್ಮಸ್ಯೂಟಿಕಲ್ ಯಾವಾಗಲೂ ಪರ್ಮನೆಂಟ್ ಇರುವಂತದ್ದು. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಎಂಜಿನಿಯರ್ ಮಕ್ಕಳಿದ್ದಾರೆ ಅಂತಂದ್ರೆ ಅವ್ರು ಇನ್ನೊಬ್ಬರ ಕೈಗೆ ಒಳಗೆ ಕೆಲಸ ಮಾಡೋ ಬದಲಾಗಿ ನಾವು ಇಂಥ ಟೆಕ್ನಾಲಜಿ ದೃಷ್ಟಿಯಿಂದ ಇವತ್ತು ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ. ವರ್ಲ್ಡ್ ಅಲ್ಲಿ ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದೆ. ನಮ್ಮ MSMEಗಳಿಗೆ 4 ತರದ ಸಮಸ್ಯೆ ಇದೆ. ಒಂದು ಸ್ಕಿಲ್ ಲೇಬರರ್ಸ್ ಬಹಳ ಜನ ಸಿಗ್ತಾರೆ ನಮ್ಗೆ, ಆದ್ರೆ ಸ್ಕಿಲ್ ಲೇಬರರ್ಸ್ ಬೇಕು ನಮ್ಗೆ, ಕರೆಕ್ಟ್ ಆಗಿ ಉತ್ಪಾದನೆ ಮಾಡ್ಲಿಕ್ಕೆ ಸಹಾಯ ಮಾಡುವವರು ಬೇಕು. ಎರಡನೇದು ಹೊಸ ಟೆಕ್ನಾಲಜಿ ಬೇಕು. ನಾವು ಯಾವುದೇ ಇಂಡಸ್ಟ್ರಿ ಮಾಡ್ಲಿ ಅದಕ್ಕೆ ಟೆಕ್ನಾಲಜಿಯನ್ನ ಕರೆಕ್ಟ್ ಆಗಿ ವರ್ಲ್ಡ್ ಅಲ್ಲಿ ಯಾವ ಟೆಕ್ನಾಲಜಿ ಡೆವಲಪ್ ಆಗಿದೆ ಅದನ್ನು ನಮ್ಮದನ್ನಾಗಿ ಮಾಡಿಸ್ಕೋಬೇಕು. ಎರಡನೇದು ಫೈನಾನ್ಷಿಯಲ್ ಪ್ರಾಬ್ಲಮ್. ಇವತ್ತು ಜಯರಾಮ್ ಅವರು ಹೇಳಿದ್ರು, ನಾವು ಏಂಜಲ್ಸ್ ಅಂತ ಮಾಡಿ ಸಹಾಯ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಂತ ಹೇಳಿ. ಇವತ್ತು ನಮ್ಮ ಡಿಪಾರ್ಟ್ಮೆಂಟು ಮತ್ತು ರಾಜ್ಯ ಸರ್ಕಾರದ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಯಾಂಕ್ಗಳ ಜೊತೆ ಜೋಡಿಸುವಂತ ಒಂದು ಕೆಲಸ ಆಗ್ತಾ ಇದೆ. NSIC ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ನಿಮ್ಮನ್ನ ಬ್ಯಾಂಕ್ಗಳ ಯಾರು ಉದ್ಯಮಿಗಳು ಫಸ್ಟ್ ಬರ್ತಾರೆ, ಸ್ಟಾರ್ಟ್ಅಪ್ಗಳು ಬರ್ತವೆ, ಅವರ ಜೊತೆಗೆ ಬ್ಯಾಂಕ್ಗಳ ಜೊತೆ ಜೋಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಒಳ್ಳೆಯ ಪ್ರಾಜೆಕ್ಟ್ ಅನ್ನ ತಂದ್ರೆ ಬ್ಯಾಂಕ್ಗೆ ನಾವೇ ಮಾತಾಡ್ಬಿಟ್ಟು ಅವರಿಗೆ ಲೋನ್ ಕೊಡಿಸುವಂತದ, ಅವರಿಗೆ ಗ್ಯಾರಂಟಿ ಕೊಡಿಸುವಂತದನ್ನು ನಾವು ಮಾಡ್ತಾ ಇದೀವಿ. ಈ ರೀತಿ ಫೈನಾನ್ಸ್ ಬಹಳ ದೊಡ್ಡ ಕನ್ಸ್ಟ್ರೈಂಟ್ ನಮ್ಮ ದೇಶದ MSMEಗಳಿಗೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೂಡ ರಿಕ್ವೆಸ್ಟ್ ಮಾಡಿದೀವಿ, ಯಾರು ಅಪ್ಲಿಕೇಶನ್ ಹೋಗುತ್ತೆ ಇದರಲ್ಲಿ ಎಷ್ಟು ರಿಜೆಕ್ಷನ್ ಆಗುತ್ತೆ, ಎಷ್ಟು ಅಕ್ಸೆಪ್ಟ್ ಆಗುತ್ತೆ, ರಿಜೆಕ್ಷನ್ ಆದ್ರೆ ಯಾಕೆ ಆಗುತ್ತೆ, ಇದನ್ನ ಖಾತ್ರಿ ಮಾಡೋದಕ್ಕೆ ಇವತ್ತು ಸರ್ಕಾರ ವಿಶೇಷವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. 4ನೇದು ಮಾರ್ಕೆಟಿಂಗ್. ಒಂದು ನಮ್ಮ ದೇಶದ ಒಳಗೆ ಮಾರ್ಕೆಟ್, ನಮ್ಮ ದೇಶದ್ದು ಬಹಳ ದೊಡ್ಡ ಮಾರ್ಕೆಟ್. ಬೇರೆ ದೇಶದಿಂದ ನಮ್ಮ ದೇಶದೊಳಗೆ ಡಂಪ್ ಆಗ್ತಿದೆ, ಚೀನಾದ ಹಲವಾರು ಸಾಮಾನು ನಮ್ಮ ದೇಶದಲ್ಲಿ ಡಂಪ್ ಆಗ್ತಿದೆ ಅಂದ್ರೆ ಯಾಕೆ ಆಗ್ತಿದೆ? ನಮ್ಮ ಪಾಪ್ಯುಲೇಷನ್ ಕಾರಣಕ್ಕೆ, ಡಿಮಾಂಡಿನ ಕಾರಣಕ್ಕೆ. ಅದಕ್ಕಾಗಿ ಇವತ್ತು ನಮ್ಮ ದೇಶದ ಇಂಡಿಜಿನಸ್ ಮಾರ್ಕೆಟ್ ನಮ್ಮ ಉದ್ದಿಮೆಗಳಿಗೆ, ಇಲ್ಲಿ ಯಾರ್ಯಾರು ಉದ್ದಿಮೆದಾರರು ಆಗಿದ್ದೀರಿ ಅದು ಎಲ್ಲಿದೆ? ಒಂದು ನಮ್ಮೂರಲ್ಲಿದೆ, ನಮ್ಮ ಆಸ್ಪಾಸಲ್ಲಿದೆ.
ಎರಡನೇದು ನಮ್ಮ ದೇಶದೊಳಗಿದೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ. ಮೂರನೇದು ಬೇರೆ ದೇಶದಲ್ಲಿದೆ. ಅದಕ್ಕಾಗಿ ಈ ಮಾರ್ಕೆಟ್ ಅನ್ನ ಒದಗಿಸಿಕೊಡುವಂಥದ್ದು ಕೂಡ ಇವತ್ತು ಬಹಳ ದೊಡ್ಡ ಒಂದು ಚಾಲೆಂಜ್ ಇದೆ. ಈ ದೃಷ್ಟಿಯಿಂದ ನಾವು ಇವತ್ತು ಯೋಚನೆಯನ್ನು ಮಾಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಮಂತ್ರಾಲಯದ ಜೊತೆ ಸೇರಿ ಯಾವ ದೇಶದಲ್ಲಿ ಯಾವ ಡಿಮಾಂಡಿನ ಆಧಾರದಲ್ಲಿ ಉತ್ಪಾದನೆ ಮಾಡೋದಕ್ಕೆ ನಾವು ವಿಶೇಷವಾದಂತ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಯಾರು ಒಕ್ಕಲಿಗ ಸಮಾಜದಿಂದ ಇವತ್ತು ಉದ್ಯಮಿಗಳಾಗಿದ್ದಾರೆ, ಇಂಥ ಹಲವಾರು ಯೋಜನೆಗಳು ನಮ್ಗೆ ಗೊತ್ತಿರಲ್ಲ. ಬಹಳ ಪ್ರಯತ್ನ ಪಟ್ಟು ಇವತ್ತು ಜಯರಾಮ್ ಅವರು, ಮುನಿರಾಜ್ ಅವರು, ಮತ್ತೆ ನಮ್ಮ ಇಡೀ ಟೀಮು, ಇಲ್ಲಿ ಕೂತಿರುವಂತ ಟೀಮು ನಮ್ಮ ಹುಡುಗರನ್ನ ಈ ದೃಷ್ಟಿಯಿಂದ ಬೆಳೆಸ್ಬೇಕನ್ನುವಂತ ಒಂದೇನು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ದಯಮಾಡಿ ಸರ್ಕಾರದ ಇಂಥ ಹಲವಾರು ಯೋಜನೆಗಳ ಜೊತೆ ನೀವು ಜೋಡಣೆ ಆಗ್ಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ವತಿಯಿಂದ ಒಬ್ಬರು DFO ಅಂತ ಆಫೀಸರ್ ಇರ್ತಾರೆ, ಒಂದು ರಾಜ್ಯಕ್ಕೆ ಒಬ್ರು ಆಫೀಸರ್ ಇದ್ದಾರೆ. ಡೆವಲಪ್ಮೆಂಟ್ ಮತ್ತು ಡೆವಲಪ್ಮೆಂಟ್ ಅಂಡ್ ಫೆಸಿಲಿಟೇಷನ್ ಆಫೀಸರ್ ಅಂತ ನಾವು ಅವರಿಗೆ ಕರಿತೀವಿ. ಅವರು ಇಂಥದನ್ನ ಯಾವುದಕ್ಕೆ ಡಿಮಾಂಡ್ ಇದೆ, ಯಾವುದನ್ನು ಎಲ್ಲಿ ಹಾಕ್ಬೋದು, ಎಲ್ಲಿ ಕ್ಲಸ್ಟರ್ ಮಾಡ್ಬೋದು, ಹೇಗೆ ನಾವು ಜೋಡಿಸ್ಬೋದು, ಯಾವ ಟೆಕ್ನಾಲಜಿ ಬಂದಿದೆ, ಇಂಥದನ್ನ ಜೋಡಿಸುವಂತ ಕೆಲಸವನ್ನ ಈ DFO ಮಾಡ್ತಾರೆ. ಈ ದೃಷ್ಟಿಯಿಂದ ಯಾರು ಉದ್ದಿಮೆಗಳಾಗಬೇಕು ಅಥವಾ ಈಗಷ್ಟೇ ಉದ್ದಿಮೆದಾರರು ನೀವು ಆಗಿದ್ದೀರಿ, ಅವ್ರ ಜೊತೆ ಕೂತ್ಕೊಂಡು ಯಾವ್ದು ಮಾಡ್ಬೋದು ಅನ್ನುವಂಥದ್ದನ್ನ ವಿಶೇಷವಾಗಿ ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದನ್ನ ಎಲ್ಲ ಉದ್ದಿಮೆದಾರಿಗೆ ಇದು ಆಕ್ಸೆಸಿಬಿಲಿಟಿ ಆಗುತ್ತೆ ಅನ್ನುವಂಥದ್ದಿಲ್ಲ. ಬೇರೆ ಬೇರೆ ಊರಲ್ಲಿ ಸಣ್ಣ ಪುಟ್ಟ ಉದ್ದಿಮೆದಾರರು ಕೂಡ, ಸ್ಪೆಷಲಿ ಮಹಿಳಾ ಉದ್ದಿಮೆದಾರರನ್ನ ಬೆಳೆಸಬೇಕು ಅನ್ನುವಂಥದ್ದು ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಿಯ ಸಂಕಲ್ಪ ಕೂಡ ಮಹಿಳಾ ಉದ್ದಿಮೆದಾರ, ಮಹಿಳೆಯರ ಕೈಗೆ ದುಡ್ಡು ಹೋಗ್ಬೇಕು. ಮಹಿಳೆಯರ ಕೈಗೆ ದುಡ್ಡು ಹೋದ್ರೆ ದುಡ್ಡು ವೇಸ್ಟ್ ಆಗಲ್ಲ. ಇದು ಬಹಳ ಸ್ಪಷ್ಟ ಇದೆ. ನಮ್ಮ ಕೈಗೆ ದುಡ್ಡು ಬಂದ್ರೆ ನಮ್ಮ ಕುಟುಂಬದಕ್ಕೆ ಮಾತ್ರ ಅದು ಉಪಯೋಗ ಆಗುತ್ತೆ. ಅದು ಆರೋಗ್ಯದ ವಿಚಾರಕ್ಕೆ ಇರ್ಬೋದು, ಅಥವಾ ನಾವು ಬಟ್ಟೆ ಅಥವಾ ಚಿನ್ನ ಖರೀದಿ ಮಾಡೋದಕ್ಕೆ ಇರ್ಬೋದು, ಮನೆಯ ಯಾವುದೋ ಒಂದು ವಿಚಾರಕ್ಕೆ ಇರ್ಬೋದು. ಗಂಡಸರ ಬಗ್ಗೆ ಹೇಳಲ್ಲ ನಾನು. ಅದಕ್ಕಾಗಿ ಮಹಿಳೆಯರ ಕೈಗೆ ದುಡ್ಡು ಹೋಗ್ಬೇಕು. ಮಹಿಳೆಯರ ಕೈಗೆ ದುಡ್ಡು ಬಂದಿರುವಂಥದ್ದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ, ದೇಶದಲ್ಲಿ ವರದಿ ಇದೆ. ಈ ಕಾರಣಕ್ಕಾಗಿ ನಾವು ಮಹಿಳೆಯರನ್ನ ಹೆಚ್ಚು ಬೆಳೆಸುವಂಥದ್ದು, ಮಹಿಳೆಯ ಉದ್ದಿಮೆದಾರರನ್ನ ಹೆಚ್ಚು ಆಸ್ಪದ ಕೊಡುವಂಥದ್ದನ್ನ ಇವತ್ತು ಮಾಡಬೇಕಾಗಿದೆ. ಮತ್ತೆ ಸಬ್ಸಿಡಿಗಳಿರ್ಬೋದು. ಈ ರೀತಿ ನೀವು ನಿಮ್ಮಲ್ಲಿ ಯಾವುದೋ ಒಳ್ಳೆ ಉತ್ಪಾದನೆ ಮಾಡಿದ್ರೆ ನಮ್ಮ ಎಕ್ಸ್ಪೋರ್ಟ್ ನಡೆಯುತ್ತೆ. ಇಲ್ಲೇ ಅರಮನೆ ಮೈದಾನದಲ್ಲಿ 2-3 ಸರಿ ನಡೆಯುತ್ತೆ. ಇಲ್ಲಿ ಜಯರಾಮ್ ಅವರು ಇದ್ದಾರೆ, ಬಾಲಕೃಷ್ಣ ಅವರು ಇದ್ದಾರೆ. ನಾವು ಅವರಿಗೆ ಸುಮಾರು ಈ ಬಾರಿ 200 ಸ್ಟಾಲ್ಗಳಿಗೆ ನಾವು ಫ್ರೀಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇಲ್ಲೇ ಇದ್ದಾರೆ ಬಾಲಕೃಷ್ಣ ಅವರು. ಸರ್ಕಾರದ ವತಿಯಿಂದ ನಾವು ಅವಕಾಶ ಮಾಡಿಕೊಟ್ವಿ. ಆ 200ರಲ್ಲಿ ನಮ್ಮ ಉದ್ದಿಮೆದಾರರು ಬರ್ತಾರ? ಒಕ್ಕಲಿಗ ಸಮಾಜ, ನಾವು ಜಾತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದ್ರೆ ಯಾರು ಒಳ್ಳೆ ಉದ್ದಿಮೆದಾರರು ಇದ್ದಾರೆ ಅಂತಂದ್ರೆ ಅದರಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟಾಲ್ ಫ್ರೀ ಆಗುತ್ತೆ, ಬರೋದು ಹೋಗೋದು ಫ್ರೀ ಆಗುತ್ತೆ. ಮಹಿಳೆಯರಿಗೆ ನಾವು ಫ್ರೀಯಾಗಿ ಮಾಡ್ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರ ಆದ್ಯತೆ ಕೊಡುತ್ತೆ. ಅದಕ್ಕಾಗಿ ಬೆಂಗಳೂರಲ್ಲಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು 60, 70, 80 ಈ ತರಕ್ಕೆ ನಾವು ಈ ರೀತಿಯ ಫೆಸಿಲಿಟೇಷನ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ MSME ಇಂದ ಮಾಡ್ತೀವಿ. ಆದ್ರೆ ಬೆಂಗಳೂರಲ್ಲಿ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ನಾವು ಸುಮಾರು 200 ಸ್ಟಾಲ್ಗಳಿಗೆ ನಾವೇ ಆದ್ಯತೆ ಕೊಟ್ಟು ಮಾಡಿಸಿದ್ವಿ. ಈ ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜ ಯೋಚನೆ ಮಾಡಬೇಕು. ಈ ರೀತಿ ಪ್ರತಿಯೊಂದು ಸಮಾಜದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಕ್ಕಳಿದ್ದಾರೆ, ಜಮೀನಿನ ಕೊರತೆ ಇದೆ, ಬೇರೆ ಯಾವುದು ಕೃಷಿ ಮಾಡಕ್ಕಾಗಲ್ಲ, ಆದ್ರೆ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಷ್ಟಪಟ್ಟು ಓದಿದ್ದಾರೆ, ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ ಅಂತಂದ್ರೆ ಖಂಡಿತ ಅಂತವರ ಕೈ ಹಿಡಿಯುವಂಥದ್ದು, ಅಂತವರಿಗೆ ಈ ರೀತಿಯ ಗೈಡೆನ್ಸ್ ಕೊಡುವಂಥದ್ದು ತುಂಬಾ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇದಕ್ಕೆ ಭಾರತ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ. ಬೇರೆ ಬೇರೆ ಯೋಜನೆಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದನ್ನ ಖಂಡಿತ ಮಾಡಬೇಕು. ನನಗೆ ಬಹಳ ಖುಷಿಯಾಗಿದೆ. ಇವತ್ತು ಕಳೆದ 4 ವರ್ಷದಿಂದ ಈ ರೀತಿ ಒಂದು ಯೋಚನೆಯನ್ನ ಒಕ್ಕಲಿಗ ಸಮಾಜದ ಹಿರಿಯರು ಎಲ್ಲರೂ ಸೇರಿ, ರಾಯಕರು ಮತ್ತು ಮುನಿರಾಜು ಎಲ್ಲರ ನೇತೃತ್ವದಲ್ಲಿ, ಮತ್ತೆ ಹಲವಾರು ಜನ ಇದ್ದಾರೆ, ಹೆಸರು ಹೇಳಕ್ಕೆ ನಾನು ಹೋಗೋದಿಲ್ಲ. ಅದಕ್ಕೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಂತ ಹೇಳಿ ಅಂದ್ಕೊಂಡು ನೀವು ಮಾಡಿದ್ದೀರಿ. ನಮ್ಮ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನ ಬೆಳೆಸಬೇಕು ಮತ್ತು ಅವರಿಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಆಗಿದೆ. ಇದಕ್ಕೆ ಖಂಡಿತ ನಮ್ಮೆಲ್ಲರ ಸಹಕಾರ ಇದೆ ಅನ್ನುವ ಸ್ವಾಮೀಜಿಗಳ ಆಶೀರ್ವಾದ ಇದ್ದೇ ಇದೆ. ಪ್ರತಿ ಸರ್ತಿ ಅವರು 2 ಬಾರಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾಳೆ ಸತ್ಸಂಗ ಇದೆ, ನಾಳೆನೂ ಅವರು ಬರೋರಿದ್ದಾರೆ. ಆದರೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮೆಲ್ಲರ ಜೊತೆ ಸೇರುವಂತ, ನಿಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಸದಾವಕಾಶವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಂಗೂ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ
ಯಾವತ್ತು ಬೇಕಾದರೂ ಇಂಥ ಗೈಡೆನ್ಸು ಬೇರೆ ಬೇರೆ ವಿಚಾರಗಳಿಗೆ ಯಾವುದೇ ಆಫೀಸಿಗೆ ಏನಾದರೂ ಮಾಡಬೇಕು ಅಂತಂದರೆ ನಮ್ಮ ಆಫೀಸನ್ನು ಕೂಡ ನಮ್ಮ ಒಕ್ಕಲಿಗ ಸಮಾಜದ ಉದ್ದಿಮೆದಾರರು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಿ, ಸ್ಪೆಷಲಿ ನಮ್ಮ ಮಹಿಳೆಯರು ಬರಬೇಕು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ಈ ಫಸ್ಟ್ ಸರ್ಕಲ್ ಒಕ್ಕಲಿಗ ಉದ್ದಿಮೆದಾರರು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ವಿಸ್ತಾರ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.